ಓ ನಮಸ್ಕಾರ. ಸದ್ಯ ಬಂದ್ರಲ್ಲ, ತಗೊಳ್ಳಿ. ಆಕ್ಸಿಡೆಂಟ್ ಆಗಿರೋನ್ ಹೆಸರು ಆದರ್ಸು. ಅವನ ಫೋಟೋನು ಇದ್ರಾಗೆ ಐತೆ. ಮತ್ತೆ ಪೊಲೀಸವ್ರು ಕಲೆಕ್ಟ್ ಮಾಡಿರೋ ಎಲ್ಲ ಡೀಟೇಲ್ಸುವೆ ಈ ಫೈಲ್ನಾಗೆ ಐತೆ. ಎಲ್ಲ ನೋಡಿ ತನಿಖೆ ಮಾಡಿ ಈಗ ನೀವು ಹೇಳಬೇಕು ಮುಂದೇನಾಯ್ತದೆ ಅಂತ. ನೀವೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕು? ಇದ್ರಾಗಿರೋದೆಲ್ಲ ಸತ್ಯ ಅಲ್ಲ ಅಂತ ನನಗನ್ನಿಸ್ತದೆ. ಇದ್ರಾಗಿಂದಿರೋದೆಲ್ಲ ತಾಳೆ ಹಾಕಿದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನಿಸ್ತದೆ. ನನಗನ್ನಿಸ್ತಾ ಇರೋ ಪ್ರಕಾರ ಇದರಿಂದ ಏನೋ ದೊಡ್ಡ ಪಿಲಾನೇ ಅದೇ. ಇದು ನಿಜವಾಗ್ಲೂ ಆಕ್ಸಿಡೆಂಟಾ ಇಲ್ಲ ಪಿಲಾನ್ ಮಾಡಿ ಮಾಡಿರೋ ಆಕ್ಸಿಡೆಂಟಾ ಅಂತ ನೀವು ಕಂಡಿದ್ದು ನನಗೆ ಹೇಳಬೇಕು. ಗೊತ್ತಾಯ್ತು ಬಿಡಿ. ಕೆಲಸ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇದು ಅರ್ಜೆಂಟಾಗಿ ಆಗುವಂಥ ಕೆಲಸ ಅಲ್ಲ. ಇದಕ್ಕೆ ಆದಂಥ ಸ್ವಲ್ಪ ಟೈಮ್ ಬೇಕು. ಇನ್ಫಾರ್ಮೇಷನ್ ಸಿಕ್ಕಿದ ಕೂಡಲೇ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹೊಸಿ ಬಿರ್ಬಿರ್ನೆ ಮಾಡಿ ಅದೇನು ಅಂತ ಹೊಸಿ ಸೇರಿಸ್ಕೊಟ್ಟೇನು. ಆದರೆ ಆ ಕಳು ಬಡ್ಡೆ ಅದ ಆಕ್ಸಿಡೆಂಟ್ ಮಾಡ್ದವ್ನು ಸಿಕ್ಕಾಕೋಬೇಕು ಆಟೆ. ಮೀರಾ ಮೀರಾ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಅಮ್ಮ. ಎಲ್ಲ ರೆಡಿ ಆಯ್ತಾ? ಗಂಡಿನ ಕಡೆಯವ್ರು ಬರೋ ಟೈಮ್ ಆಗೋಗಿದೆ. ಆಯ್ತು ಅತ್ತೆ, ಎಲ್ಲ ರೆಡಿ ಮಾಡ್ತಿದ್ದೀನಿ, ನೀವು ಆರಾಮವಾಗಿರಿ. ಚೀನಿ ಇರ್ಬೇಕಿತ್ತಲ್ವೇನೆ? ಹೌದು ಅತ್ತೆ, ನನಗೂ ಹಾಗೆ ಅನಿಸ್ತಿದೆ. ಈ ಐಶುಗೆ ಫೋನ್ ಮಾಡಿದ್ರು ಅವಳು ಫೋನ್ ತೆಗಿತಾ ಇಲ್ಲ, ನಿಮ್ಮ ಮಗನೂ ಫೋನ್ ತೆಗಿತಾ ಇಲ್ಲ. ಅದು ಏನಾಯ್ತೋ ಏನೋ ಗೊತ್ತಾಗ್ತಿಲ್ಲ. ಇರ್ಲಿ ಬಿಡಮ್ಮ, ನೆಮ್ಮದಿಯಾಗಿ ಬರಲಿ. ಏನಾದರೂ ಟೆಸ್ಟ್ಗಳಿರುತ್ತೇನೋ ಅದನ್ನು ಮಾಡ್ತಿರ್ತಾರೆ, ಅದಕ್ಕೆ ಲೇಟಾಗಿರುತ್ತೆ. ಅದು ಸರಿ, ಗೌರಿಯಲ್ಲೇ ಇನ್ನೂ ಬಂದಿಲ್ವಲ್ಲೇ ಮನೆ ಹಿರಿ ಮಗಳಿಗೆ? ಹಿರಿ ಮಗಳು ಬರ್ಲಿಲ್ಲ ಅಂದ್ರೇನು, ಹಿರಿ ಅಳಿಯ ಬಂದವನೇ, ಖುಷಿ ಪಡುವ. ಇದೇನ ನಾಸಿನು ಕರಿ ಕೂದ್ಲು ಬತ್ತಾವೆ, ಬತ್ತ ಚಿಕ್ಕೋಳಾಯ್ತಿದ್ಯಾ ಹೆಂಗೆ? ಸುಮ್ಮನಿರ, ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ಬಿಟ್ಟು. ಅತೆವಾ, ನಾನು ಐಸುಗ್ ಫೋನ್ ಮಾಡಿದೆ. ಡಾಕ್ಟ್ರು ಎಲ್ಲ ಪರೀಕ್ಷೆನೂ ಮಾಡೋರಂತೆ, ಏನು ಸಮಸ್ಯೆ ಇಲ್ವಂತೆ. ಮಾವಯ್ಯ ಮತ್ತೆ ಐಸು ಡಾಕ್ಟ್ರು ತಾವೇ ಮಾತಾಡ್ತಾ ಇದ್ರಂತೆ, ಅದಕ್ಕೆ ಫೋನ್ ತೆಗಿಯಕ್ಕಾಗ್ಲಿಲ್ಲ ಅಂದ್ರು. ಈ ಗೌರಿ ಕತೆ ಏನು, ಬರ್ತಾಳೋ ಇಲ್ವೋ? ಅಯ್ಯೋ, ಮದುವೆ ಹೆಣ್ಣಿಗಿಂತ ಬ್ಯುಸಿಯಾಗಿರೋದು ಅವರೇ ನೋಡಿ. ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಬಹುಶಃ ಅವಳೇ ಇಲ್ಲಿಗೆ ಬರ್ತಿದ್ದಾಳೇನೋ, ಅದಕ್ಕೆ ತೆಗ್ದಿಲ್ಲ. ಅತ್ತೆ, ಪರಿಚಯ ಮನೆಯವ್ರು ಬಂದ್ರು ಅನ್ಸುತ್ತೆ, ಬನ್ನಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬನ್ನಿ 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 ಅಮ್ಮ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಪ್ರಯಾಣ ಎಲ್ಲ ಸಂದಾಗಾಯ್ತು ತಾನೇ? ಇಲ್ಲಪ್ಪ, ಏನೂ ತೊಂದರೆ ಆಗಿಲ್ಲ, ಚೆನ್ನಾಗಿತ್ತು. ನಾನು ಹೇಳಿದ್ದೆ ತಾನೇ? ಅತೆವಾ, ಕುಡಿಯಕ್ಕೆ ಏನಾರ ತರದಲ್ವೇ? ಗ್ರೀಸುಗೆ ಏನಾರ ತರಕ್ಕೆ ಹೇಳಿ. ಹೇಳಿ ಸದಾಶಿವ್. ಸರಿ, ನಾನು ವಿಚಾರಿಸ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸರಿ. ಪರಿಚಯ್, ನಮ್ದು ಇನ್ನೊಂದು ಕಾರಿಲ್ಲೋ, ಸದಾಶಿವ್ ಸರ್ವಿಸ್ ಯಾವಾಗ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅಪ್ಪ, ಅದು ಕಾರ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು, ಅದಕ್ಕೆ ಪೇಂಟಿಂಗ್ ಕೊಟ್ಟಿದ್ದೀನಿ. ಇನ್ನೊಂದು 2 ದಿನದಲ್ಲಿ ಕೊಡ್ತಾನಂತೆ. ಇದ್ದಕ್ಕಿದ್ದಾಗೆ ಕಾರ್ ಹೇಗೋ ಸ್ಕ್ರ್ಯಾಚಸ್ ಆಯಿತು, ನನಗೊಂದು ಮಾತು ಹೇಳಿಲ್ಲ. ಪೇಂಟಿಂಗ್ ಯಾರ ಹತ್ರ ಬಿಟ್ಟಿದ್ಯಾ? ಅದು ಅವ್ನ ಫ್ರೆಂಡ್ ಯಾರೋ ಕಾರ್ ಪೇಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ದ, ಅದಕ್ಕೆ ಅವ್ರ ಹತ್ರ ಬಿಟ್ಟಿದ್ದೀನಿ. ಮೊದಲೇ ಅವ್ನು ಯೂಸ್ಲೆಸ್ಸು, ಅವನ ಹತ್ರ ತೊಗೊಂಡೋಗಿ ಬಿಟ್ಟಿದ್ಯಾ? ಸರಿ, ಕಾರ್ ವಾಪಸ್ ತೊಗೊಂಬಾ, ನಮ್ಗೆ ಗೊತ್ತಿರೋರ ಹತ್ರನೇ ಬಿಟ್ರಾಯ್ತು. ಇಲ್ಲಿ ಬಂದು ನಮ್ಮನೆ ವಿಷಯ ಬೇಕಾ? ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಒಂದು ಸ್ವಲ್ಪ ನೋಡಿ, ಎಲ್ಲರೂ ಕಾಯ್ತಿದ್ದಾರೆ.
ಮಾತಾಡ್ತಾ ಮಾತಾಡ್ತಾ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ. ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಎಲ್ಲ ಹೇಗಿದ್ದೀರಾ? ನಿಮ್ಮ ಮಗ ನಿಮ್ಮ ಹಸ್ಬೆಂಡ್ ಇಲ್ಲಿ ಕಾಣಿಸ್ತಾ ಇಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು, ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಯಜಮಾನ್ರು. ಇನ್ನೇನು ಬಂದ್ಬಿಡ್ತಾರೆ. ಇವರು ನನ್ನ ಮೊದಲನೇ ಮಗಳ ಗಂಡ, ಹಿರಿಯ ಅಳಿಯ. ಇವ್ರು ನನ್ನ ಅತ್ತೆ. ನಮಸ್ತೆ. ನನ್ನ ಎರಡನೇ ಮಗಳೇ ಗ್ರೀಷ್ಮ ಒಳಗಡೆ ಇದ್ದಾಳೆ. ಅವಳನ್ನು ಕರೆದ್ಬಿಡಿ, ನಾವು ನೋಡ್ತೀವಿ. ಗ್ರೀಷ್ಮ, ನಮಸ್ಕಾರ. ನೋಡಿ ಇವ್ರ ವಿಷಯನೇ ಮಾತಾಡ್ತಿದ್ವಿ, ಬಂದೇ ಬಿಟ್ರು. ಇರಿ, ನಾನೇ ಗೆಸ್ ಮಾಡ್ತೀನಿ. ಇವರು ಹುಡುಗಿ ತಂದೆ ಶ್ರೀನಿವಾಸ್ ಅಲ್ವಾ? ಇವರು ಹುಡುಗಿ ಅಣ್ಣ ಆದರ್ಶ್. ಇವಳು ಗೊತ್ತಾಯ್ತು, ನಿಮ್ಮನ್ನ ಕೆಲಸದವಳು ತಾನೆ? ಇಲ್ಲ, ಇವಳು ನನ್ನ ಮಗನ ಹೆಂಡತಿ, ಅಂದರೆ ನಮ್ಮ ಮನೆ ಸೊಸೆ. ಹೌದಾ? ನನಗೆ ಗೊತ್ತಾಗಲಿಲ್ಲ, ಸಾರಿ ಮಾ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬುಡಿ. ಪರಿಚಯ ಹೇಳಿದ್ದ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದ ವಿಷಯ. ಏನೂ ಆಗಿಲ್ಲ ತಾನೆ? ಬೇಗ ಹುಷಾರಾಗ್ತಾರಲ್ವಾ? ಆಕ್ಸಿಡೆಂಟ್ ಆದಾಗ ತುಂಬಾನೇ ಭಯ ಆಗೋಗಿತ್ತು, ಏನು ಹೆಚ್ಚು ಕಮ್ಮಿ ಆಗೋಗುತ್ತೋ ಅಂತ. ದೇವ್ರ ದಯೆ, ಸಣ್ಣದ್ರಲ್ಲೇ ಮುಗ್ದೋಯ್ತು. ಡಾಕ್ಟರು ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತ ಹೇಳಿದಾರಷ್ಟೇ. ಹೌದಾ? ಚೆನ್ನಾಗಿ ರೆಸ್ಟ್ ತಗೋಬೇಕು ನೀವು. ಇಷ್ಟು ಬೇಗ ಕೆಲಸಕ್ಕೆಲ್ಲ ಕಳಿಸ್ಬೇಡಿ, ಸರಿಯಾಗಿ ಗುಣ ಆದಮೇಲೆ ಕಳಿಸಿ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ಗೌರಿ ಬರಲೇ ಇಲ್ಲ. ಇಲ್ಲ, ಅದು ನಾನು ಆಗಲೇ ಫೋನ್ ಮಾಡಿದೆ, ಅವರು ತೆಗಿಲಿಲ್ಲ. ಅವಳ ತಂಗಿ ಮದುವೆ ಮಾತುಕತೆ ನಡೀತಿದೆ. ಅವಳು ಹಾಗೆಲ್ಲ ಸುಮ್ಮನೆ ಬರದೆ ಇರೋಳಲ್ಲ ಅವಳು. ಶಂಕರ, ಮನೇಲೇನು ತೊಂದರೆ ಆಗಿಲ್ಲ ತಾನೆ?